तपस्वरी बोल यड़ूर सिद्धलिंगेश्वर महाराज की बोल साध संत महाराज की ज्योति आई रे भाया ज्योति आई रे सिद्धलिंगारी जातर भरी रे ज्योति आई रे भाया ज्योति आई रे सिद्धलिंगारी जातर भरी रे ज्योति आई ಇವತ್ತ ವೇದಿಕೆ ಮೇಲೆ ಎಲ್ಲರೂ ಪೂಜ್ಯರ ಆಸನದಲ್ಲಿದೆಯಲ್ಲ ನಿಮಗೆ ನಾನು ಸಣ್ಣ ಕಲಾವಿದರಿಂದ ಶರಣಾರ್ಥಿಯನ್ನು ಸಲ್ಲುತ್ತಾ ವೇದಿಕೆಯ ಮುಂದೆ ಭಾಗಲೇ ಅಕ್ಕ ತಂಗಿಯರ ಎಲ್ಲ ನಿಮ್ಮ ಕಮಲ ಚರಣಿಗೆ ನನ್ನ ಶಿರವನ್ನು ಬಡಿದು ಯಾಕಂದ್ರೆ ನಾವು ಹಾಡೋದು ಲಂಬಾಣಿ ಸಮಾಜ ಒಳಗೆ ಏನೋ ನಿಮಗೆ ತಿಳಿತೈತ ಇಲ್ಲ ಗೊತ್ತಿಲ್ಲ ತಿಳ್ಕೊಂಡಂಗ ನಿಮ್ಗೆ ಮಾರ್ಗದರ್ಶನವನ್ನು ನೀಡಬೇಕಂತ ಹೇಳಿ ನಾನು ಈ ವೇದಿಕೆ ಮೂಲಕ ಭಾವಿಸ್ಕೊಳ್ತೀನಿ. ಶ್ರೀ ನಮ್ಮ ಶಂಕರಪ್ಪ ಮಹಾರಾಜರ ಗುರು ಅಂತಿದ್ರ ಅವಾಗ ಸಿದ್ಧಲಿಂಗಮ್ಮ ಸ್ವಾಮಿಗಳು ಲಿಂಗಾಯತ ಆದಂತ ಸಿದ್ಧಲಿಂಗಮ್ಮ ಸ್ವಾಮಿಗಳು ಆದಾಗ ಅವಾಗ ಇಲ್ಲಿ ಬಂದು ಈ ಜಾತ್ರೆಗೆ ಕಾರ್ಯಕ್ರಮ ಕೊಡ್ತಿದ್ರು. ಹಾಗೂ ನಾವು ಇವತ್ತು ಬುದ್ಧಿಯವರ ಮುಂದೆ ನಮ್ಮ ಪಟ್ಟಣ ಶೆಟ್ಟಿ ಮಹಾರಾಜರಾದಂತ ಅವ್ರ ಮುಂದೆ ಮತ್ತು ನಮ್ಮ ಜಿ ವಿ ಹಿರೇಮಠ ಸರ್ ಅವರೆಲ್ಲರೂ ಎಲ್ಲ ನೀವು ವರ್ಷ ಶಂಕರಪ್ಪ ಮಾಸ್ತರ್ ಹಂಗೆ ಜಾತ್ರೆಗೆ ಕಾರ್ಯಕ್ರಮವನ್ನು ಕೊಡ್ತಿದ್ರು ಗಂಗಾಳ ಭಜನೆ ತಗೊಂಡು. ಹಾಗೆ ಇವತ್ತು ಶಂಕರ ಮಾಸ್ತರ್ ಹೋದ್ರೂ ಕೂಡ ನೀವು ಬಂದು ಪೂಜ್ಯರವರ ಜಾತ್ರೆಗೆ ನೀವು ಭಾಗಿಗಳಾಗಬೇಕಂತ ಹೇಳಿ ನಮ್ಮ ಪಟ್ಟಣ ಶೆಟ್ಟಿ ಸರ್ ಆಗಲಿ ಜಿ ವಿ ಹಿರೇಮಠ ಸರ್ ಆಗಲಿ ನಮಗೆ ಬಹಳ ಕಳಕಳಿಯಿಂದ ಯಾವುದೋ ಕಾರ್ಯಕ್ರಮ ಇದ್ರು ನಮಗ ಯಶಸ್ವಿಯಾಗಿ ಕರೀತಾರೆ. ಹಾಗಾಗಿ ನಾವಿಲ್ಲಿ ಬಂದ ನಾವು ಪೂಜ್ಯರ ಸೇವೆಯನ್ನು ಸಲ್ಲಿಸಕತ್ತೀವಿ. ಸಿದ್ಧಲಿಂಗ ಸದವ ತಾಯೋರೇ ಪಾಣಿಗ ಸರ
ಒಂದು ದಿವಸ ಬಸವಣ್ಣ ಮತ್ತು ಹರಳೆಯರು ಬಹಳ ದಿವಸ ಆಗಿದ್ದು ಕುಡಿದಿಲ್ಲ, ಮಾತಾಡಿದ್ದಿಲ್ಲ, ಒಬ್ಬರೊಬ್ಬರು ಮಾರ್ಗದರ್ಶನ ಅವರಿಗೆ ಸಿಕ್ಕಿದ್ದಿಲ್ಲ. ಅವಾಗ ಹರಳೆಯ ಅವರು ವಿಚಾರ ಮಾಡ್ತಾರ, ಬಹಳ ದಿವಸ ಆತು ನಾನು ಕಲ್ಯಾಣಿಗೆ ಹೋಗಿ ಬಹಳ ದಿವಸ ಆತು, ಹೋಗಿ ನಾನು ಬಸವಣ್ಣನ ಆಶೀರ್ವಾದವನ್ನು ಪಡ್ಕೊಂಡು ಬರಬೇಕು ಅಂತ ಹೇಳಿ ಹರಳೆಯ ಮುಂದಿಂದ ಹೊಂಟಿದ್ದ. ಅವಾಗ ಮುಂದಲಿಂದ ಬಸವಣ್ಣನು ಬರಾಕತ್ತಿದ್ದ. ಅವಾಗ ಇಬ್ರು ನಡೆ ರಸ್ತೆಯಲ್ಲಿ ಕೂಡಿದಾಗ ಅವಾಗ ಹರಳೆಯರ ಅಂತಾರ, ಶರಣು ಶರಣಾರ್ಥಿ ಬಸವಣ್ಣ ಅಂದಾಗ ಶರಣು ಶರಣಾರ್ಥಿ ಹರಳೆಯ ಅಂದ. ಅವಾಗ ಹರಳೆಯ ಬಂದು ತನ್ನ ಸತಿಗನ್ನು ಹೇಳ್ತಾನ, ನನಗೆ ಬಸವಣ್ಣ ದಾರಿ ಒಳಗ ಮಾರ್ಗದರ್ಶನ ಕೊಟ್ಟ, ಆದ್ರೆ ನಾನು ಶರಣು ಶರಣಾರ್ಥಿ ಬಸವಣ್ಣ ಅಂದಾಗ ಶರಣು ಶರಣಾರ್ಥಿ ಹರಳೆಯ ಅಂತಂದ. ಆ ಮಾತನ್ನು ನಾವು ಯಾವ ರೀತಿಯಿಂದ ಆ ಪಾಪವನ್ನು ನಾವು ತೀರಿಸಬೇಕು ಅಂತ ಮಹಾತ್ಮರ ಬಾಯಾಗ ನಾವು ದೊಡ್ಡ ಶರಣು ಶರಣಾರ್ಥಿ ಅಂತ ನಾವು ಇದು ಮಾಡ್ಕೊಂಡಿವಿ. ಆ ಪಾಪವನ್ನು ನಾವು ಹೇಗೆ ನಾವು ಇದು ಮಾಡೋಣ ಅಂತ ಹೇಳಿ ಅವಾಗ ಮತ್ತೆ ಹರಳೆಯನ ಸತಿ ಆದಂತ ಇಬ್ರು ಕೂಡಿ ಮನೆ ಒಳಗ